ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಶುಕ್ರವಾರ, ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ಫಸ್ಟು ಆ ವಿಷಯನೇ ಮಾತಾಡ್ಬಿಡ್ತೀನಿ. ಏನಾಯಿತು ಅಂತ ಅಂದರೆ, ನನ್ನ ಅಪ್ಪ ತೀರೋದ್ರು. ಹಾಗಾಗಿ ನಾನು ಈ ಒಂದು ವಾರದಿಂದ ವ್ಲಾಗ್ ಏನು ಮಾಡೋಕ್ಕಾಗಲಿಲ್ಲ. ನಮ್ಮ ಅಜ್ಜ ತೀರೋದ್ರು. ಇಷ್ಟು ಬೇಗ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅಂದರೆ ವಯಸ್ಸಾಗಿತ್ತು, 90 ಮೇಲೆ ಆಗಿತ್ತು. ಬಟ್ ಆದರೂ ಚೆನ್ನಾಗಿ ಓಡಾಡ್ಕೊಂಡಿದ್ರು. ಕಾಲಿಗೆ ಏಟಾಗ್ಬಿಡ್ತು ನಮ್ಮ ಅಜ್ಜಗೆ. ಕಾಲಿಗೆ ಏಟಾಗಿ ಅವ್ರಿಗೆ ನಡೆಯೋಕ್ಕೆ ಕಷ್ಟ ಆಗ್ತಾಯಿತ್ತು ಈಗ ಒಂದಷ್ಟು ದಿನದಿಂದ. ಆಮೇಲೆ ತೆಳ್ಕೊಂಡೆ ಅವರೇ ಬಾತ್ರೂಮ್ಗೆಲ್ಲ ಹೋಗ್ತಾಯಿದ್ರು. ಆದರೆ ಈಗ ಒಂದು 15 ಡೇಸಿಂದ ಏನಾಯಿತು, ಅವ್ರಿಗೆ ಸ್ವಲ್ಪ ಇಲ್ಲಿ ಹಾಫ್ ಆಫ್ ದ ಬಾಡಿ ಸ್ವಲ್ಪ ಸ್ವೆಲ್ಲಿಂಗ್ ಆಗಿತ್ತು. ಸೊ ಅವ್ರಿಗೆ ಎದ್ದು ಓಡಾಡೋಕ್ಕೂ ಆಗ್ತಾ ಇರಲಿಲ್ಲ. ಮಲಗಿದ ಹತ್ರನೇ ಎಲ್ಲ ಆಯ್ತಲ್ಲ, ಅವರು ಸ್ವಲ್ಪ ಊಟ ಬಿಟ್ಬಿಟ್ರು. ಹಾಗಾಗಿ ಅದು ಹಂಗಾಯಿತು. ಆಗಿದ್ದು ಭಾನುವಾರ. ಸೊ ಹಾಗಾಗಿ ನಾವು ಅಲ್ಲಿಗೆ ಹೋಗಿ ಬಂದು ಎಲ್ಲ ಅಷ್ಟರಲ್ಲಿ ನನಗೆ ಬ್ಲಾಗ್ ಏನೋ ಅದಕ್ಕೆ ಮಾಡಲಿಲ್ಲ. ನಾನು ಅಲ್ಲೂ ಕೂಡ ಅಷ್ಟೇ, ಸುಮ್ಮನೆ ನಾನು ಬ್ಲಾಗ್ ಮಾಡೋದು ಬೇಡ, ಯಾರು ಏನಾರು ಅಂದರೆ ಯಾಕಬೇಕು, ಸುಮ್ಮನೆ ಈ ಟೈಮಲ್ಲೂ ಬ್ಲಾಗ್ ಬೇಕಾ, ವಿಡಿಯೋ ಮಾಡಬೇಕಾ, ಇದೆಲ್ಲ ಹಾಕ್ಬೇಕಾ ಅನ್ನೋ ಥರ ಏನಾದರೂ ಯಾರು ಹೇಳಿಬಿಟ್ರೆ ಬೇಜಾರಾಗುತ್ತೆ ಅಂತೇಳಿ ನಾನು ಅಲ್ಲೇನು ಬ್ಲಾಗ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಹೋಗಬೇಕಿದ್ರೆ ಮತ್ತು ಅಲ್ಲಿ ಒಂದು ಸ್ವಲ್ಪ ಸ್ಮಾಲ್ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ, ಶೇರ್ ಮಾಡ್ತೀನಿ. ನಮ್ಮ ಅಜ್ಜ ಏನೋ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಎಲ್ಲರೂ ನೋಡಿ ಒಂದು ಜೀವನನ ಸಾರ್ಥಕ ಮಾಡಿಕೊಂಡೇ ಹೋಗಿರೋ ಅಂಥದ್ದು. ಆ ಒಂದು ಸಮಾಧಾನ ಇದೆ. ಆದರೆ ನಾವು ಹೋಗಿ ನೋಡ್ಕೊಂಡು ಬರೋಕ್ಕಾಗಲಿಲ್ಲ. ಚೆನ್ನಾಗಿದ್ದಂಗೆ ಹೋಗಿಲ್ಲ ಅಂತಿಲ್ಲ, ನೋಡಿದ್ದೀವಿ, ಮಾತಾಡಿದ್ದೀವಿ. ಬಟ್ ಈ ಥರ ಹುಷಾರಿಲ್ಲ ಅಂತ ಆದಮೇಲೆ ಇತ್ತೀಚೆಗೆ ಹೋಗೋಕ್ಕಾಗಿರಲಿಲ್ಲ. ನಾವು ಬುಧವಾರ ಹೋಗೋಣ ಅಂತ ಇದ್ವಿ. ನಮ್ಮಮ್ಮ ನಾನು ಎಲ್ಲ ಬುಧವಾರ ಹೋಗ್ಬಿಟ್ಟು ಬರೋಣ, ಮಕ್ಕಳನ್ನೆಲ್ಲ ಮಾತಾಡ್ಸ್ಕೊಂಡು ಬರೋಣ, ಕರ್ಕೊಂಡೋಗಿ ಅಂತ ಅಂದ್ಕೊಂಡಿದ್ದೆ. ಆದರೆ ಅಷ್ಟರಲ್ಲಿ ಹಿಂಗೆ ಎಷ್ಟು ಬೇಗ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನನ್ನ ಅಪ್ಪಾಜಿ ಅವತ್ತು ಭಾನುವಾರ ಬೆಳಗ್ಗೆನೇ ಹೊರಟಿದ್ರು. ಅಂದರೆ ಮಾತಾಡ್ತಾ ಇಲ್ಲ ಯಾಕೋ ನಮ್ಮ ಅಣ್ಣ ಅಂತೇಳಿ ಫೋನ್ ಮಾಡಿದ್ದಾರೆ, ಹೋಗ್ತೀನಿ ಅಂತ ಹೊರಟಿದ್ರು. ಬಟ್ ನಾನು ಕೇಳಿದೆ ಸೀರಿಯಸ್ಸಾ ಏನು ಅಂತ ಹೇಳಿ. ಅದಕ್ಕೆ ಇಲ್ಲ ನಮ್ಮ ಅಣ್ಣ ಹಾಗೆ ಒಂದೊಂದು ಸರಿ ಮಾತಾಡಲ್ಲ, ಸರಿ ಹೋಗ್ತಾನೆ ಅಂತ ನಮ್ಮ ಅಪ್ಪಾಜಿ ಹೇಳಿದ್ರು. ಸೊ ಹಾಗಾಗಿ ಬಿಡು, ನಾವು ಚೆನ್ನಾಗೇ ಇದೆ ಅಂತ ಹೇಳ್ತಾಯಿತ್ತು ನಮ್ಮ ಅಪ್ಪಾಜಿ. ಹಂಗಾಗಿ ಚೆನ್ನಾಗಿದ್ದಾನೆ, ಅವನಿಗೆ ಇನ್ನೂ ಸುಮಾರು ವರ್ಷ ಇರ್ತಾನೆ ನಮ್ಮ ಅಣ್ಣ ಅಂತ ಹೇಳೋರು. ಹಂಗಾಗಿ ಸರಿ ಆಯಿತು ಬಿಡು, ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ವಿ. ನಾವು ಅಷ್ಟೇ, ಇನ್ನೂ ಒಂದು 3-4 ವರ್ಷ ಎಲ್ಲ ಏನೂ ಆಗಲ್ಲ ಬಿಡು, ಚೆನ್ನಾಗಿರ್ತಾರೆ ಅನ್ನೋದು ಒಂದು ಇತ್ತು ಮನಸ್ಸಲ್ಲಿ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಟೈಮ್ ಬಂದಾಗ ಹೋಗ್ಬೇಕಾಗತ್ತೆ. ಆಯಿತು, ಹೋದ್ವಿ ಭಾನುವಾರ ನಾವು ಒಂದು ಮಧ್ಯಾಹ್ನ ಹಂಗೆ ಗೊತ್ತಾಯ್ತು ನಮಗೆ. ಒಂದು 4-5 ಗಂಟೆ ಹಂಗೆ ಹೊರಟ್ವಿ ಇಲ್ಲಿಂದ. ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಯ್ತು, ದಾರಿನೇ ಸಾಗಲ್ಲ ಅಂತಾರಲ್ಲ ಆ ಥರ ಆಯಿತು. ಆಲ್ಮೋಸ್ಟ್ ನಾವು ಹೋದಾಗ ಮಧ್ಯರಾತ್ರಿ 12:30-1 ಗಂಟೆ ಆಗಿತ್ತು ಹೋಗಿ ರೀಚ್ ಆದಾಗ. ಆಮೇಲೆ ಇಡೀ ರಾತ್ರಿ ಎಲ್ಲ ನಿದ್ದೆನೇ ಆಗಲಿಲ್ಲ. ಅಂದರೆ ನೆಕ್ಸ್ಟ್ ಡೇನೇ ಇಟ್ಕೊಂಡಿದ್ದಂಥದ್ದು. ಅಂದರೆ ಎಲ್ಲರೂ ಬರಬೇಕಲ್ಲ, ಬೇರೆ ಕಡೆ ಇದ್ದಾರೆ ಮಕ್ಕಳು ಎಲ್ಲರೂ ಬರೋ ಅಷ್ಟರಲ್ಲಿ ಬೆಳಗ್ಗೆ ಆಗುತ್ತೆ. ಹಾಗಾಗಿ ಬೆಳಗ್ಗೆ ನೆಕ್ಸ್ಟ್ ಡೇನೇ ಮಂಡೇನೇ ಮಾಡಿದ್ದು, ಕಾರ್ಯ ಎಲ್ಲ ಮಾಡಿದ್ದು ಸೋಮವಾರ. ಭಾನುವಾರ ಇಡೀ ರಾತ್ರಿ ಕಾದಿದ್ದಾಯಿತು ಕೂತ್ಕೊಂಡು. ಮತ್ತು ಸೋಮವಾರ ಅದು ಕಾರ್ಯ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರೋಣ ಅಂತ ಅಂದ್ಕೊಂಡ್ವಿ. ಹೊರಟ್ವಿ ಕೂಡ ನಾವು. ಆಮೇಲೆ ಸುಸ್ತಾಗಿತ್ತಲ್ಲ, ಯಾಕೆ ಸುಮ್ಮನೆ ಇವಾಗ ಹೊರಟ್ರೆ ಸುಸ್ತಾಗತ್ತೆ ಅಂತ ಹೇಳಿ ಅಲ್ಲಿ ಉಳ್ಕೊಳಂಗಿಲ್ಲ ಅಂತ ಅಂದರು. ಅಂದರೆ ಹೆಣ್ಮಕ್ಳು, ಮದುವೆ ಆಗಿರೋ ಹೆಣ್ಮಕ್ಳು ಇಲ್ಲಿ ಉಳ್ಕೊಳಂಗಿಲ್ಲ, ಬೇರೆಯವ್ರ ಮನೇಲಿ ಹೋಗಿ ಸ್ನಾನ ಮಾಡಬೇಕು ಅಂತೆಲ್ಲ ಹೇಳಿದ್ರು. ಹಾಗಾಗಿ ಹೊರಡೋಣ ಅಂತ ಇದ್ದಿದ್ದು. ಆಮೇಲೆ ನಮ್ಮ ಅತ್ತೆಯವ್ರ ಮನೆಗೆ ಹೋದ್ವಿ. ಅಂದರೆ ಅಲ್ಲೇ ಹತ್ತಿರ ಅಲ್ವಾ, ಶಂಕರಘಟ್ಟ, ಕುವೆಂಪು ಯೂನಿವರ್ಸಿಟಿಯಲ್ಲಿರೋದು ನಮ್ಮ ಅತ್ತೆಯವರು. ಅಲ್ಲಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು ಬೆಳಗ್ಗೆ ಎದ್ದು ತಿಂಡಿ ಮುಗಿಸ್ಕೊಂಡು ಹಾಲು ತುಪ್ಪ ಮಂಗಳವಾರ ಇಟ್ಕೊಂಡಿದ್ರು. ಅಂದರೆ ಭಾನುವಾರ ಹೋಗಿದ್ದಲ್ವ, ಹಾಗಾಗಿ ಮಂಗಳವಾರ ಹಾಲು ತುಪ್ಪ ಇಟ್ಕೊಂಡಿದ್ರು. ಅದನ್ನೆಲ್ಲ ಮುಗಿಸ್ಕೊಂಡು ಮಂಗಳವಾರ ನಾವು ವಾಪಸ್ ಬೆಂಗಳೂರಿಗೆ ಬಂದ್ವಿ. ಅದಾದಮೇಲೆ ಸ್ವಲ್ಪ ರೆಸ್ಟ್ ಬೇಕಿತ್ತು ನನಗೆ. ಟ್ರಾವೆಲು, ನಿದ್ದೆ ಇಲ್ಲದೆ ಇರೋದು, ಒಂಥರ ಬೇಜಾರು. ಆಲ್ರೆಡಿ ನನಗೊಂಥರ ಎಮೋಷ್ನಲಿ ಅಷ್ಟು ಸ್ಟ್ರಾಂಗ್ ಇರಲಿಲ್ಲ. ಇಲ್ಲಿದ್ದಾಗೇ ಸ್ವಲ್ಪ ಮೆಂಟಲಿ ಸ್ಟ್ರೆಸ್ ಇತ್ತು. ಅದ್ರ ಜೊತೆಗೆ ಇದು ಸ್ವಲ್ಪ ಸ್ಟ್ರೆಸ್ ಆಯಿತು. ಹಂಗಾಗಿ ಒಂದು 2 ದಿನ ಟೈಮ್ ತೊಗೊಂಡು ಗುರುವಾರದಿಂದ ವ್ಲಾಗ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ. ಅವಾಗೂ ಮಾಡೋಕ್ಕಾಗಿಲ್ಲ. ನೋಡ್ರಿ, ಇವತ್ತು ಶುಕ್ರವಾರ, ಇವತ್ತು ವ್ಲಾಗ್ನ ಮಾಡಿ ಇವತ್ತೇ ಪೋಸ್ಟ್ ಮಾಡ್ತೀನಿ. ಆದಷ್ಟು ಟ್ರೈ ಮಾಡ್ತೀನಿ ಇವತ್ತೇ ಪೋಸ್ಟ್ ಮಾಡೋದಕ್ಕೆ. ಆಗಿಲ್ಲ ಅಂತಂದರೆ ನಾಳೆ ಖಂಡಿತ ಈ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಅದಾದಮೇಲೆ ಇನ್ನೇನು ಹೇಳಬೇಕು, ಇನ್ನೇನಿಲ್ಲ, ಇಷ್ಟೇ ವಿಚಾರ. ಹಾಗಾಗಿ ನಾನು ವ್ಲಾಗ್ ಏನೂ ಮಾಡಿಲ್ಲ. ನೀವೆಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಕಮೆಂಟ್ ಕೂಡ ಮಾಡ್ತೀರಾ. ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಕೂಡ ಕೇಳ್ತಾಯಿದ್ರಿ, ಏನಾಯಿತು, ಯಾಕೆ ಮತ್ತೆ ವ್ಲಾಗ್ ಹಾಕಿಲ್ಲ ನೀವು ಅಂತ ಹೇಳಿ. ಹಿಂಗಾಯಿತು. ಅನಿಲ್ ಕೂಡ ತುಂಬ ಮಿಸ್ ಮಾಡ್ಕೊತಾರೆ ನಮ್ಮ ಅಜ್ಜನ. ನಾವೆಲ್ಲರೂ ಮಿಸ್ ಮಾಡ್ಕೊತಾ ಇದ್ವಿ. ಅಂದರೆ ತುಂಬ ಮಾತಾಡ್ತಾಯಿದ್ರು ನಮ್ಮ ಅಜ್ಜ ಮನೆಯಲ್ಲಿ. ಯಾವಾಗೂ ಒಂಥರ ಮನೆ
ಎಷ್ಟೋ ಜನ ಇದ್ದಾರೆ ಅನ್ನೋ ಥರ ಫೀಲ್ ಇರ್ತಾಯಿತ್ತು. ಇವಾಗ ಒಂಥರ ಖಾಲಿ ಖಾಲಿ ಎಷ್ಟೊಂದು ಜನ ಇದ್ವಿ ನಾವು ಮನೆಯಲ್ಲಿ, ಎಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇದ್ದರೂ ಕೂಡ ಒಂಥರ ಮನೆ ಖಾಲಿ ಅಂತ ಅನ್ನಿಸ್ತಾಯಿತ್ತು. ನಮ್ಮ ಅಜ್ಜ ಇಲ್ಲದೇ ಇರೋದು ಫುಲ್ ಸೈಲೆಂಟ್ ಅನ್ನಿಸ್ತಾಯಿತ್ತು, ಮನೆಯೇ ಒಂಥರ ಸೈಲೆಂಟ್ ಅಂತ ಅನ್ನಿಸ್ತಾಯಿತ್ತು. ಎಷ್ಟೊಂದು ಜನ ಮಾತಾಡ್ತಾಯಿದ್ರು ಕೂಡ ಆ ಒಂದು ಧ್ವನಿನ ಮಿಸ್ ಮಾಡ್ಕೊಳ್ತಾ ಇದ್ವಿ ನಾವು. ಎಲ್ಲರೂ ಅಷ್ಟೇ ಅದನ್ನೇ ಮಿಸ್ ಮಾಡ್ಕೊಳ್ತಾ ಇದ್ವಿ. ನಮ್ಮ ಅಜ್ಜ ಜೋರಾಗಿ ಮಾತಾಡಿಕೊಂಡು ಓಡಾಡ್ತಾ ಇರೋರು ಯಾವಾಗ್ಲೂ ಅದನ್ನು ಎಲ್ಲರೂ ಮಿಸ್ ಮಾಡ್ಕೊಳ್ತೀವಿ. ಅನಿಲ್ ಕೂಡ ಅಷ್ಟೇ ಅದನ್ನೇ ಮಿಸ್ ಮಾಡ್ಕೊಳ್ತಾಯಿದ್ರು. ಗಂಟೆಗಟ್ಟಲೆ ಕುತ್ಕೊಂಡು ಮಾತಾಡೋರು ನಮ್ಮ ಅನಿಲ್ ಜೊತೆ. ಅನಿಲ್ ಹೋದಾಗೆಲ್ಲ ಬಿಡ್ತಾನೆ ಇರಲಿಲ್ಲ, ಬಾರಪ್ಪ 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 ಅಂತ ಕೂರಿಸ್ಕೊಂಡು ಎಷ್ಟೊತ್ತು ಮಾತಾಡೋರು. ಯಾವಾಗಲೂ ಹೇಳೋರು, ಚೆನ್ನಾಗಿ ನೋಡ್ಕೋಬೇಕು, ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ನಿಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಅಣ್ಣ ತಮ್ಮ ಇಬ್ಬರು ರಾಮ ಲಕ್ಷ್ಮಣ ಇದ್ದಂಗೆ ಇರಬೇಕು, ಚೆನ್ನಾಗಿರಬೇಕು ಅಂತ ಹೇಳೋರು. ಯಾವಾಗೂ ಹೇಳೋರು, ಫ್ಯಾಮಿಲಿ ಎಲ್ಲ ಒಟ್ಟಾಗಿರಬೇಕು ಅಂತ ನಮ್ಮ ಅಜ್ಜಂಗೆ ಇಷ್ಟ. ಯಾವಾಗೂ ಅದನ್ನು ಹೇಳ್ತಾನೆ ಇರೋರು. ಹೋದಾಗೆಲ್ಲ ಹೇಳೋರು, ಚೆನ್ನಾಗಿರಬೇಕು ಚೆನ್ನಾಗಿರಬೇಕು, ಏನೇ ಇರಲಿ ಚೆನ್ನಾಗಿರಬೇಕು ಅಂತ ಹೇಳೋರು. ಒಂಥರ ಎಲ್ಲರನ್ನೂ ಕೇಳೋರು, ಅವ್ರು ಹೆಂಗಿದ್ದಾರೆ, ಇವ್ರು ಹೆಂಗಿದ್ದಾರೆ, ಚೆನ್ನಾಗಿದ್ದಾರಾ, ಕರ್ಕೊಬನ್ನಿ ಅಂತ ಹೇಳೋರು ಯಾವಾಗೂ. ಅದನ್ನೆಲ್ಲ ಮಿಸ್ ಮಾಡ್ಕೊತೀವಿ ಇವಾಗ ನಿಜವಾಗ್ಲೂ. ಏನು ಮಾಡೋಕ್ಕಾಗಲ್ಲ, ಟೈಮ್ ಬಂದಾಗ ಎಲ್ಲರೂ ಹೋಗಲೇಬೇಕು. ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ನಿನ್ನೆಯಿಂದನೂ ಅಷ್ಟೇ, ಗುರುವಾರದಿಂದ ಇವತ್ತಿನ ತನಕ. ಹಾಗೆಯೇ ಹಳೇದು ಕೂಡ ಒಂದಷ್ಟು ಕ್ಲಿಪ್ಪಿಂಗ್ಸ್ ಇದೆ, ಅದನ್ನು ಆ್ಯಡ್ ಮಾಡ್ತೀನಿ, ನೋಡಿಕೊಂಡು ಬನ್ನಿ. ಇದು ಭಾನುವಾರ ಹಿಂಗಾಯಿತು ಅಂತ ವಿಷಯ ಗೊತ್ತಾಯ್ತಲ್ಲ, ಅವತ್ತಿನ ದಿನ. ಅವತ್ತೇ ನಾನು ವ್ಲಾಗು ಮಾತಾಡಿಕೊಂಡು ಸ್ಟಾರ್ಟ್ ಮಾಡಿಕೊಂಡೆ ಹೋಗೋಣ ಅಂತ ಸ್ಟಾರ್ಟ್ ಮಾಡಿದೆ. ಆದರೆ ಮಾತಾಡೋಕ್ಕೆ ಆಗಲಿಲ್ಲ ನನಗೆ. ಅದು ಒಂಥರ ವಾಯ್ಸು ತುಂಬ ನಡುಗ್ತಾ ಇತ್ತು, ಮಾತಾಡೋಕ್ಕಾಗ್ತಾ ಇರಲಿಲ್ಲ ನನಗೆ. ಹಂಗೆ ಏನಾದ್ರು ಈ ಥರ ವಿಷಯಗಳು ಕೇಳಿದಾಗ ಸ್ವಲ್ಪ ಕೈಕಾಲು ನಡ್ಗೋದು, ವಾಯ್ಸ್ ಎಲ್ಲ ಸ್ವಲ್ಪ ನಡುಗ್ತಾ ಇರೋದು ಆ ಥರ ಆಯ್ತು. ಈಗಲೂ ಕೂಡ ನನಗೆ ಅದ್ರ ಬಗ್ಗೆ ಮಾತಾಡಬೇಕಂದ್ರೆ, ಅದು ವಿಡಿಯೋ ಹೇಳಬೇಕಂದ್ರೆ ಒಂಥರ ವಾಯ್ಸು ನಡುಗತ್ತೆ, ಅದೇ ಥರ ಆಯಿತು. ಅದಾದಮೇಲೆ ನಾನು ಎಲ್ಲೂ ಏನೂ ವ್ಲಾಗ್ ಮಾಡಿಲ್ಲ. ಇದು ನಮ್ಮ ತೋಟದಲ್ಲಿ ಕೊನೆಯದಾಗಿ ನಾವು ನಮ್ಮ ಅಜ್ಜಂಗೆ ಇದು ಮಾಡಿ ಬಂದಿದ್ದು ಒಂದೇ ಒಂದು ಕ್ಲಿಪ್ಪಿಂಗು. ಇದೇ ಒಂದು, ನಾನು ಇನ್ನೇನೂ ವೀಡಿಯೋ ತೊಗೊಂಡಿಲ್ಲ. ಇದೇ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದಂಥದ್ದು. ಮುಗಿಸ್ಕೊಂಡು ನಮ್ಮ ತೋಟದಲ್ಲೇ ಮಾಡಿದ್ದು, ಸ್ಮಶಾನದಲ್ಲಿ ಎಲ್ಲೂ ಮಾಡಲಿಲ್ಲ. ಅಲ್ಲಿಂದ ಮನೆಗೆ ಬಂದು ದೀಪ ನೋಡಿಕೊಂಡು, ಅದಾದಮೇಲೆ ನೀವು ಇಲ್ಲಿ ಇರೋಂಗಿಲ್ಲ ಹೆಣ್ಮಕ್ಳು ಮದುವೆ ಆಗಿರೋರು ಅಂತ ಅಂದರು. ಹಾಗಾಗಿ ನಾವು ವಾಪಸ್ ಊರಿಗೆ ಹೋಗ್ಬಿಡೋಣ ಅಂತ ಹೊರಟ್ವಿ. ನಮ್ಮ ಅತ್ತೆಯವ್ರು ಕರೆದ್ರು ನಮ್ಮ ಮನೆಗೆ ಬನ್ನಿ ಅಂತ ಹೇಳಿ, ಅವರು ಮನೆಗೆ ಹೊರಟಿದ್ರು. ನಾವು ಇಲ್ಲ ಊರಿಗೆ ಹೋಗ್ಬಿಡೋಣ ಮತ್ತಿನ್ನೇನು ಇನ್ನೊಂದು ದಿನ ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ಸ್ವಲ್ಪ ಟಯರ್ಡ್ ಆಗಿತ್ತು ಅನಿಲ್ಗೂ ಕೂಡ. ಅನಿಲ್ ಹೆಗ್ಲು ಕೊಟ್ಟಿದ್ರು, ಅಲ್ಲಿ ಫುಲ್ ಕಂಪ್ಲೀಟು ನಡ್ಕೊಂಡೇ ಹೋಗಿದ್ದು, ಆಂಬುಲೆನ್ಸ್ ಆ ಥರ ಎಲ್ಲ ಏನೂ ಇಲ್ಲ, ನಡ್ಕೊಂಡೇ ಹೋಗಿದ್ದು. ಹಾಗಾಗಿ ಅವ್ರಿಗೂ ಕೂಡ ತುಂಬ ಮೈಕೈ ನೋವಾಗಿತ್ತು, ಡ್ರೈವಿಂಗ್ ಎಲ್ಲ ಮಾಡಿದ್ದು, ಹಿಂದಿನ ದಿನ ರಾತ್ರಿ ಎಲ್ಲ ಎದ್ದಿದ್ದು. ಹಾಗಾಗಿ ರೆಸ್ಟ್ ಬೇಕಾಗಿತ್ತು ಒಂದಿನ. ಅದಕ್ಕೆ ನಮ್ಮ ಅತ್ತೆಯವ್ರ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಅಲ್ಲಿಗೆ ಹೋದ್ವಿ. ನಮ್ಮ ಅತ್ತೆಯವರು ಪಾಪ ಸುಸ್ತಾಗಿರ್ತಾರೆ, ಮತ್ತೆ ಹೋಗಿ ಅಡುಗೆ ಎಲ್ಲ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಅಂತ ನಾವೇನು ಮಾಡಿದ್ವಿ, ಊಟ ಮಾಡ್ಕೊಂಬಿಟ್ಟೆ ಹೋದ್ವಿ. ತರೀಕೆರೆಯಲ್ಲಿ ಅರಮನೆ ಅಂತ ಒಂದು ಹೋಟೆಲ್ ಇದೆ, ಹೈವೇನಲ್ಲಿ ಹೋಗ್ತಾನೆ ಸಿಗತ್ತೆ. ಅಲ್ಲೇ ಊಟ ಮಾಡಿಕೊಂಡು ಮನೆಗೆ ಹೋಗಿ ಸ್ನಾನ ಮಾಡಿಕೊಂಡು ರಾತ್ರಿ ಅಡುಗೆ ಮಾಡಿದ್ರು ನಮ್ಮತ್ತೆ. ಊಟ ಮಾಡಿಕೊಂಡು ಮಲ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಿದ್ವಿ. ಯೂನಿವರ್ಸಿಟಿ ವಾತಾವರಣ ಅಂತೂ ತುಂಬಾ ಕೂಲಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಒಂಥರ ಸಮಾಧಾನ ಅಂತೂ ಸಿಗುತ್ತೆ ಅಲ್ಲಿಗೆ ಹೋದರೆ. ಅಲ್ಲಿ ಕೂಡ ಒಂದು ಸ್ವಲ್ಪ ರೆಸ್ಟ್ ಆಯಿತು, ಹಾಗೆಯೇ ಸಮಾಧಾನ ಕೂಡ ಆಯಿತು, ಚೆನ್ನಾಗಾಯಿತು. ಅದಾದಮೇಲೆ ಇದು ಬಂದುಬಿಟ್ಟು ವ್ಲಾಗು ಮನೆಗೆ ಬಂದಮೇಲೆ ಗುರುವಾರ ಈ ವ್ಲಾಗ್ ಮಾಡ್ತಾ ಇರೋದು. ನಮ್ಮ ಕೃಷ್ಣ ಆಲೂ ಫ್ರೈ ಮಾಡ್ಕೊಳ್ತಾ ಇದ್ದ. ಈ ರೀತಿ ಅಡುಗೆ ಎಲ್ಲ ಮಾಡೋದಂದರೆ ಇಷ್ಟ ಅವನಿಗೆ. ಏನಾದರೂ ಸೈಡ್ ಡಿಶಸ್ ಎಲ್ಲ ಮಾಡ್ಕೊತಾ ಇರ್ತಾನೆ. ಆಲೂಗಡ್ಡೆನ ಫ್ರೆಂಚ್ ಫ್ರೈಸ್ ಥರ ಕಟ್ ಮಾಡಿಕೊಂಡು, ಟ್ರಯಾಂಗಲು ಏನೇನು ಅವ್ನಿಗೆ ಯಾವ ಥರ ಶೇಪ್ ಬೇಕು ಆ ಥರ ಶೇಪ್ ಕಟ್ ಮಾಡಿಸ್ಕೊಂಡು ಮಾಡ್ಕೊಳ್ತಾ ಇರ್ತಾನೆ. ನಾನಿವತ್ತು ದೋಸೆಗೆ ನೆನೆಸಿದ್ದೆ. ನಾರ್ಮಲ್ ಅಂದರೆ ಬರೀ ಅಕ್ಕಿ ದೋಸೆ ಅಲ್ಲ, ಇದು ಮಿಲೆಟ್ಸ್ ದೋಸೆ. ಇದು ಮಿಲೆಟ್ಸ್ ಕೂಡ ಇದ್ರ ಜೊತೆಗೆ ಹಾಕಿದ್ದೆ. ಅದು ಒಂಥರ ವೈಟ್ ಕಲರ್ದು ಚಿಕ್ಕ ಚಿಕ್ಕ ಮಿಲೆಟ್ಸ್ ಬರುತ್ತೆ. ಅದರ ಹೆಸರು ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಇಂಗ್ಲೀಷಲ್ಲಿ ಬಂದು ಕ್ಯೂಯಾನೋ ಅಂತ ಹೇಳ್ತಾರೆ. ಈ ಒಂದು ಇದನ್ನು ತೊಗೊಂಬಂದಿದ್ದೆ ನಾನು. ಇದ್ರದ್ದು ನಾನು ನಾನು ಕರೆಕ್ಟಾಗಿ ಸ್ಪೆಲ್ ಮಾಡ್ತಾಯಿದ್ದೀನೋ ಇಲ್ಲೋ ಗೊತ್ತಿಲ್ಲ, ಕ್ಯೂಯಾನೋ ಅಂತ ಹೇಳಿ. ಇದನ್ನು ನಾನು ಇದರಲ್ಲಿ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ. ಅದನ್ನು ನಾರ್ಮಲಾಗಿ ಅಕ್ಕಿ ಥರನೇ ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಹಾಕಿ ನೆನೆಸ್ಬಿಟ್ಟು ಈಗ ರುಬ್ತಾ ಇರೋವಂಥದ್ದು. ಅವಲಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ ನಾವು ಹೇಗೆ ಅಕ್ಕಿಗೆ ನೆನೆಸ್ತೀವೋ ದೋಸೆಗೆ, ಅದೇ ರೀತಿಯಾಗಿ ಅದನ್ನು ಕೂಡ ನೆನೆಸಿರೋವಂಥದ್ದು. ಸ್ವಲ್ಪ ಅಕ್ಕಿ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ. ಅದನ್ನು ನೆನೆಸಿ ರುಬ್ಬಿ ಇಟ್ಟಿರೋವಂಥದ್ದು. ಮಧ್ಯಾಹ್ನ ನೆನೆಸಿಟ್ಟಿದ್ದೆ, ರಾತ್ರಿ ರುಬ್ಬಿದೆ. ಅದಾದಮೇಲೆ ಮಸೊಪ್ಪು ಸಾರು ಮಾಡಿ ಅನ್ನ ಮಾಡಿದ್ದೇನೆ. ಮುದ್ದೆಗೆ ಹಿಟ್ಟಿರಲಿಲ್ಲ, ಹಾಗಾಗಿ ಮಸೊಪ್ಪು ಸಾರು ಮಾಡಿ ಅನ್ನ ಮಾಡಿದೆ. ಮಧ್ಯಾಹ್ನದ್ದು ಸ್ವಲ್ಪ ಅನ್ನ ಇತ್ತು. ಇವಾಗ ಒಂದು ಸ್ವಲ್ಪ ಅಡುಗೆ ಎಲ್ಲ ರೆಡಿಯಾಗಿದೆ. ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ರೆ ಆಮೇಲೆ ಊಟ ಮಾಡೋದೆ ಅಂತ ಹೇಳಿ ಪಾತ್ರೆ ತೊಳಿತಾ ಇದ್ದೆ. ಒಂದು ಸ್ವಲ್ಪ ಬೇಳೆ ರಸಮ್ ಉಳಿದಿತ್ತು,
ಬಿಸಿ ಮಾಡಿದರೆ ತಿನ್ಬೋದಾಗಿತ್ತು. ತುಂಬಾ ಚೆನ್ನಾಗಾಗಿತ್ತು ಬೇಳೆ ರಸಮ್, ಸಖತ್ ಟೇಸ್ಟಿಯಾಗಿ ಬಂದಿತ್ತು. ನಾವು ಹೋದಾಗ ನಮ್ಮ ಅತ್ತೆ ಮಾಡಿದರು, ಹಾಗಾಗಿ ನನಗೂ ಕೂಡ ಮಾಡಬೇಕು ಅಂತ ಅನಿಸ್ತು, ಮತ್ತೆ ತಿನ್ನಬೇಕು ಅನ್ನಿಸ್ತು, ಹಾಗಾಗಿ ಮಾಡಿದೆ. ಇದು ಗುರುವಾರದ ವ್ಲಾಗ್ ಆಗಿತ್ತು, ಇದು ಗುರುವಾರ ನೈಟ್ ತನಕ. ಇದಾದ ನಂತರ ನಾನು ಮತ್ತೆ ಮಾರ್ನಿಂಗ್ ಶುಕ್ರವಾರ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಶುಕ್ರವಾರ ಬೆಳಗ್ಗೆ ದೋಸೆಗೆ ಏನು ರೆಡಿ ಮಾಡಿಟ್ಟಿದ್ನಲ್ಲ, ಅದು ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಚಳಿಗಾಲ ಆದರೂ ಕೂಡ ತುಂಬಾ ಚೆನ್ನಾಗಾಗಿತ್ತು, ಎಷ್ಟೇ ಚಳಿ ಇದ್ರೂ ಚೆನ್ನಾಗಾಗಿತ್ತು ಮಾತ್ರ. ದೋಸೆ ಹಿಟ್ಟು ತುಂಬ ಚೆನ್ನಾಗಾಗಿತ್ತು. ಇದು ಟೇಸ್ಟ್ ಕೂಡ ಅಷ್ಟೇ, ಹಾಗೆಯೇ ಹೆಲ್ದಿ ಕೂಡ ಹೌದು. ಇವಾಗ ಮಸೊಪ್ಪು ಸಾರಿತ್ತಲ್ಲ ರಾತ್ರಿ, ಅದಕ್ಕೆ ಬಿಟ್ಟಿದ್ದೀನಿ. ಚಟ್ನಿ ಏನು ಮಾಡಲಿಲ್ಲ ನಾನು, ಯಾಕಂದರೆ ಮಕ್ಕಳಿಗೆ, ನಮ್ಮನೆ ಮಕ್ಕಳಿಗೆ ಈ ದೋಸೆಗೆ ಮಸೊಪ್ಪು ಸಾರು ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅದನ್ನೇ ಬಿಟ್ಟಿದ್ದೀನಿ. ಚಟ್ನಿ ಮಾಡಿದ್ರೂ ಕೂಡ ತಿನ್ನೋದಿಲ್ಲ. ಮಮ್ಮಿ ಸಾರಿದೆಯಾ, ಸೊಪ್ಪು ಸಾರಿದೆಯಾ ರಾತ್ರಿದು, ಅದರಲ್ಲೇ ತಿಂತೀನಿ ಅಂತ ಹೇಳ್ತಾರೆ. ಹಾಗಾಗಿ ಅದಕ್ಕೆ ಬಿಸಿ ಮಾಡಿಬಿಟ್ಟು ಅದನ್ನೇ ಲಂಚ್ ಬಾಕ್ಸ್ಗೂ ಕೂಡ ಪ್ಯಾಕ್ ಮಾಡಿ ತಿನ್ನೋಕ್ಕೂ ಕೂಡ ಅದನ್ನೇ ಕೊಟ್ಟಿದ್ದೆ. ಇದಾದಮೇಲೆ ಅನಿಲ್ಗೆ ಇವತ್ತು ಆಫೀಸಲ್ಲಿ ಹೊಸ ಆಫೀಸ್ ಓಪನಿಂಗ್ ಇದೆ, ಹಾಗಾಗಿ ಅವರು ಕೂಡ ಎತ್ನಿಕ್ ವೇರಲ್ಲಿ ಹೋಗಬೇಕಾಗಿತ್ತು ಇವತ್ತು ಫ್ರೈಡೇ. ಅವರು ಎವ್ರಿ ಟೈಮ್ ಶರ್ಟು ಪ್ಯಾಂಟ್ ಹಾಕ್ಕೊಂಡೋಗಿ ಆಫೀಸಲ್ಲಿ ಹೋಗಿ ವೆಲ್ಕ್ರೋ ಪಂಚೆ ಇರ್ತಾ ಇತ್ತಲ್ಲ, ಅದನ್ನು ವೇರ್ ಮಾಡ್ತಾಯಿದ್ರು. ಆದರೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಕುರ್ತಾ ಎಲ್ಲ ಹಾಕ್ಕೊಂಬಿಟ್ಟಿದ್ರು. ಅದರದ್ದು ಕೂಡ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ ನೋಡಿ, ನಿಮಗೆ ಇಷ್ಟ ಆಗ್ಬೋದು. ಇವತ್ತು ನಮ್ಮ ಮನೆಯಲ್ಲಿ ಮೊದಲನೇ ದೋಸೆ ಚೆನ್ನಾಗಿ ಬರಲಿಲ್ಲ, ಅಂದರೆ ಸ್ವಲ್ಪ ಜಾಸ್ತಿ ಹಂಚು ಕಾದ್ಬಿಟ್ಟಿತ್ತು. ನಾನು ಸ್ವಲ್ಪ ನೀರು ಚಿಮ್ಕಿಸೋದು ಮರ್ತೋಯ್ತು, ಹಾಗಾಗಿ ಒಂದು ಸ್ವಲ್ಪ ಅಂದರೆ ಬಿಟ್ಕೊಳ್ತಾ ಒಂದು ಸ್ವಲ್ಪ ಜಾಸ್ತಿ ಕಾದಾಗ, ಬಿಸಿ ಆದಾಗ ಹಿಟ್ಟು ಹಾಕಿದ ತಕ್ಷಣ ಹಿಡ್ಕೊಂಡ್ಬಿಡುತ್ತೆ, ಆ ಥರ ಆಯಿತು. ಅದಾದ ನಂತರ ಎರಡನೇ ದೋಸೆ ಎಲ್ಲ ಚೆನ್ನಾಗಿ ಬಂತು. ದೋಸೆ ತುಂಬ ಟೇಸ್ಟಿಯಾಗಿತ್ತು. ಮಿಲೆಟ್ಸ್ ದೋಸೆ ಇದು ಆ್ಯಕ್ಚುಲಿ, ಕಂಪ್ಲೀಟ್ ರೈಸ್ ದೋಸೆ ಅಲ್ಲ. ನೀವು ಕೂಡ ಈ ಒಂದು ಹೆಲ್ದಿ ರೆಸಿಪಿನ ಖಂಡಿತ ಟ್ರೈ ಮಾಡಿ. ನಾರ್ಮಲಾಗಿ ನೀವು ದೋಸೆಗೆ ಹೇಗೆ ನೆನೆಸ್ತೀರೋ ಅದೇ ರೀತಿಯಾಗಿ ಎಕ್ಸ್ಟ್ರಾ ಮಿಲೆಟ್ಸ್ನ ಆ್ಯಡ್ ಮಾಡೋದು ಅಷ್ಟೇ. ಚೆನ್ನಾಗಿತ್ತು, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ, ಹಾಗೆಯೇ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ನೀವು ಕೂಡ ಖಂಡಿತ ಟ್ರೈ ಮಾಡಿ ಈ ರೆಸಿಪಿನ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ, ಓಕೆನಾ. ನಮ್ಮ ಮನೆಯಲ್ಲಿ ಮಕ್ಕಳಿಗೆ, ಅನಿಲ್ಗೆ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ಏನೋ ಒಂಥರ ಡಿಫ್ರೆಂಟ್ ಅಂತೂ ಅನ್ನಿಸ್ತು ನಾರ್ಮಲ್ ದೋಸೆಗಿಂತನೂ. ಫಾರ್ ದ ಫಸ್ಟ್ ಟೈಮು ಈ ಥರ ಆಫೀಸ್ಗೆ ಫಾರ್ಮಲ್ಸು ಜೀನ್ಸು ಬಿಟ್ಟು ಸಪ್ರೇಟಾಗಿ ಒಂದು ಎತ್ನಿಕಲ್ ಹೋಗ್ತಾ ಇರೋಂಥದ್ದು. ನಾನೇ ಈ ಥರ ನೋಡ್ತಾ ಇರೋದು ನಿಮ್ಮನ್ನ, ಇದು ಸೆಕೆಂಡ್ ಟೈಮ್ ಅನಿಸುತ್ತೆ ಅಷ್ಟೇ. ಈ ಡ್ರೆಸ್ ಅದೇ ಮದುವೆಲಿ ತೊಗೊಂಡಿದ್ದಲ್ಲ ಅವಾಗ ಹಾಕ್ಕೊಂಡಿದ್ದು, ಅದು ಬಿಟ್ಟರೆ ಇವತ್ತೇ. ಇದ್ರ ಮೇಲೆ ಒಂದು ಕೋಟ್ ಥರ ಇದೆ, ಅದು ಬೇಡ, ಹಿಂಗೆ ಸಿಂಪಲಾಗಿ ಚೆನ್ನಾಗಿದೆ. ಅದು ತುಂಬ ಗ್ರ್ಯಾಂಡ್ ಆಗಿಬಿಡುತ್ತೆ, ಆಮೇಲೆ ಮದುವೆ ಥರ ಆಗಿಬಿಡುತ್ತೆ. ಇವತ್ತು ಅನಿಲ್ ಅವರ ಹೊಸ ಆಫೀಸ್ ಓಪನಿಂಗ್ ಇದೆ, ಅದಕ್ಕೆ ಫುಲ್ಲು ಎತ್ನಿಕಲ್ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಇನ್ನೊಂದು ಸರಿ ನೋಡಿ ಈ ಕಡೆ ತೋರಿಸಿ, ಒಂದು ಸರಿ ಪೋಸ್ ಮಾಡಿದೆ ಅದನ್ನು. ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇದೆಯಾ? ಅನ್ಕಂಫರ್ಟೇಬಲ್ ಇಲ್ಲ. ಇದೇ ಫಸ್ಟ್ ಟೈಮ್ ಹಾಕೊಂತಿರೋದಲ್ಲ, ಒಂಥರ ಇದೆ. ಚೆನ್ನಾಗೇ ಇದೆ, ಏನಾಗಿದೆ. ಸುಮ್ಮನೆ ನಡ್ರಿ ಹೋಗೋಣ. ಮತ್ತೆ ಸಿಗಲ್ವಲ್ಲ ಈ ಥರ ನಿಮ್ಮನ್ನ ನೋಡೋಕ್ಕೆ. ಹಾಂ, ಅನಿಲ್ ಇವತ್ತು ಸ್ವಲ್ಪ ಬೇಗ ಹೋದರು ಆಫೀಸ್ಗೆ. ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಬಂದು ನಾನು ಒಂದು ಸ್ವಲ್ಪ ಪಾತ್ರೆ ಇತ್ತು, ಅದನ್ನೆಲ್ಲ ತಿಂಡಿ ತಿಂದಿದ್ದು ಎಲ್ಲ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟು ಸ್ನಾನ ಮಾಡಿಕೊಂಡೆ. ಸ್ನಾನ ಮಾಡೋ ಅಷ್ಟರಲ್ಲಿ ಒಂದು 2-3 ಕಾಲು, ಸ್ನಾನಕ್ಕೆ ಹೋಗೋ ಅಷ್ಟರಲ್ಲಿ ಸ್ವಲ್ಪ ಮಾತೆಲ್ಲ ಆಡಿ ಕಾಲೆಲ್ಲ ಮುಗಿಸಿ ಅದಾದಮೇಲೆ ಸ್ನಾನ ಮಾಡಿಕೊಂಡು ಇವಾಗ ಬಂದಿದ್ದೀನಿ. ಇವಾಗ ಪೂಜೆ ಗೀಜೆ ಸ್ವಲ್ಪ ಮಾಡಿಕೊಂಡು, ದೇವ್ರ ಪೂಜೆ ಸಾಮಾನೆಲ್ಲ ಬೆಳ್ಕೊಂಡು ಪೂಜೆ ಮಾಡಿಕೊಂಡು ಅದಾದಮೇಲೆ ಸಂಜೆ ಹೋಗ್ತೀನಿ ದೇವಸ್ಥಾನಕ್ಕೆ. ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ಬೇಕಲ್ವ, ಹಾಗಾಗಿ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಅವ್ರನ್ನೂ ಕರ್ಕೊಂಡು ಟೆಂಪಲ್ಗೆ ಹೋಗಿ ವೈಕುಂಠ ದ್ವಾರದ ದರ್ಶನ ಮತ್ತು ದೇವ್ರ ದರ್ಶನ ಮಾಡಿಕೊಂಡು ಬರ್ತೀವಿ. ವರ್ಷನೂ ಹೋಗೋ ಅಂಥ ಅಭ್ಯಾಸ ಇದೆ ದೇವಸ್ಥಾನಕ್ಕೆ. ಅನಿಲ್ ಮಿಸ್ ಆಗ್ತಾರೆ. ಅನಿಲ್ನ ರಾತ್ರಿ ಬರ್ತಾ ಅಲ್ಲಿಂದ ಹಾಗೆ ದೇವಸ್ಥಾನಕ್ಕೆ ಡೈರೆಕ್ಟಾಗಿ ಕರ್ಕೊಂಡು ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಬರ್ತೀವಿ. ನೋಡೋಣ ಹೆಂಗಾಗತ್ತೆ ಅಂತ. ಅವರು ಇದೇ ಫಸ್ಟ್ ಟೈಮ್ ಈ ಥರ ಒಂದು ಎತ್ನಿಕ್ ವೇರ್ ಡ್ರೆಸ್ ಹಾಕ್ಕೊಂಡು ಹೋಗಿರೋದು. ಅವ್ರಿಗೊಂಥರ ಹೊಸ ಥರ ಫೀಲು. ಆಫೀಸ್ ಇವಾಗ ಇನ್ನೂ ಸ್ವಲ್ಪ ದೂರ ಆಗಿದೆ. ಮುಂಚೆ ನಲ್ಲೂರಳ್ಳಿ ಹತ್ರ ಇತ್ತು ಅವ್ರ ಆಫೀಸು, ಇವಾಗ ಪಟ್ಟಣದೂರು ಅಗ್ರಹಾರ ಅಂತ ಏನೋ ಬರುತ್ತಂತೆ. ಅಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಅಂತೆ ಆಫೀಸ್ ಬಂದಿರೋದು ಈಗ. ಅದಕ್ಕೆ ಹೇಳ್ತಾ ಇನ್ನೂ ದೂರ ಆಗ್ತಾಯಿದೆ ಅಂತ ಹೇಳ್ತಾ ಇದ್ರಿ. ಇಲ್ಲಿಂದ ಇನ್ನೂ ಒಂದು 3 ಸ್ಟಾಪ್ ಎಕ್ಸ್ಟ್ರಾ ಆಗುತ್ತೆ, ಅಂದರೆ ಇನ್ನೂ ಒಂದು 15 ಮಿನಿಟ್ಸ್ ಬೇಗ ಬಿಡಬೇಕು ಮನೇನ ಅಂತ. ಓಕೆ,
ಇವತ್ತು ವೈಕುಂಠ ಏಕಾದಶಿ, ಹಾಗೆಯೇ ನಮ್ಮ ಮನೆಯಲ್ಲಿ ಒಂದು ವಾರ ಆಗಿತ್ತು ಪೂಜೆ ಮಾಡ್ದೇನೆ. ನ್ಯೂ ಇಯರ್ ಟೈಮಲ್ಲಿ ನನಗೆ ಸ್ವಲ್ಪ ಪೀರಿಯಡ್ಸ್ ಆಗಿತ್ತು ಅಂತ ಪೂಜೆ ಮಾಡಿರಲಿಲ್ಲ ನ್ಯೂ ಇಯರ್ ಆದಮೇಲೆ. ಅದಾದಮೇಲೆ ಊರಿಗೆ ಹೋದ್ವಿ, ಹಾಗಾಗಿ ಅವಾಗೂ ಕೂಡ ಪೂಜೆ ಮಾಡೋಕ್ಕಾಗಿರಲಿಲ್ಲ. ಇವಾಗ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಒಂಥರ ಪೂಜೆ ಮಾಡಿದ್ಮೇಲೆ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಅಂತ ಅನಿಸ್ತಾ ಇದೆ. ಸಮಾಧಾನ ಕೂಡ ಆಯಿತು. ಇನ್ನೂ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಅವ್ರನ್ನ ನೀಟಾಗಿ ರೆಡಿ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾವಿವತ್ತು ಹೋಗಿದ್ದಂಥದ್ದು ಶ್ರೀನಿಧಿ ಶ್ರೀನಿವಾಸ ಟೆಂಪಲು. ತುಂಬಾ ಚೆನ್ನಾಗಿದೆ. ಹೊರಗಡೆ ಆಂಜನೇಯ ಕೂಡ ಮಾಡ್ತಾ ಇದ್ದಾರೆ. ಅದಿನ್ನೂ ಉದ್ಘಾಟನೆ ಆಗಿಲ್ಲ, ಇನ್ನೂ ನಡೀತಾನೆ ಇದೆ ಕೆಲಸ. ತುಂಬ ಚೆನ್ನಾಗಿ ಇತ್ತು. ಒಳಗಡೆ ವಿಡಿಯೋ ಎಲ್ಲ ಏನು ತೊಗೊಳಕ್ಕಾಗಲಿಲ್ಲ, ತುಂಬ ರಶ್ ಇದರಿಂದ. ಬೇಗ ದರ್ಶನ ಮಾಡಿ ಕಳಿಸ್ತಾಯಿದ್ರು. ಲಾಸ್ಟ್ ಇಯರ್ ಹೋದಾಗ ಅವರೇ ವಿಡಿಯೋ ತಗೊಳ್ಳೋಕ್ಕೆಲ್ಲ ಬಿಟ್ಟಿದ್ರು, ಫೋಟೋ ತೆಗಿಯೋಕ್ಕೆಲ್ಲ. ಬಟ್ ಈ ಸರಿ ಬೇಗ ಹೋಗಿ ಅಂತ ಇದ್ರು. ಹಾಗಾಗಿ ಬೇಗ ದರ್ಶನ ಮಾಡಿಕೊಂಡು ಬಂದ್ವಿ. ವೈಕುಂಠ ದ್ವಾರದ್ದು ಮಾತ್ರ ಸ್ವಲ್ಪ ವೀಡಿಯೋನ ತೊಗೊಂಡಿದ್ದೀನಿ. ಪುಳಿಯೋಗರೆ ಹಾಗೆಯೇ ಲಾಡು ಕೊಟ್ಟಿದ್ರು, ತಿನ್ಕೊಂಡು ಬಂದ್ವಿ. ಅದಾದಮೇಲೆ ಆಂಜನೇಯ ಸ್ವಾಮಿ ಕೂಡ ಹೋಗಿದ್ವಿ. ಚುಂಚುಕಟ್ಟ ರೋಡಲ್ಲಿರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಕೂಡ ಒಂದಷ್ಟು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಇದರೊಟ್ಟಿಗೆ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಆ ವೆಂಕಟೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ನಾನೇನು ಬರ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಬರಲಾ? ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.